ಗೈಸ್, ವೆಲ್ಕಮ್ ಟು ಮೈ ಕಿಚನ್. ಈಗ ನಾವು 1.5 kg ಪೋರ್ಕ್ ಮಾಡುವ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು, ಒಂದು ಸ್ಪೆಷಲ್ ಟೈಪ್ ಮಾಡುವ. ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು 7-8 ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಗೆಡ್ಡೆ ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಮತ್ತು ಇಷ್ಟು ಹೋಮ್ ಮೇಡ್ ಮನೆಯಲ್ಲೇ ಮಾಡಿದ ಪೋರ್ಕ್ ಪೌಡರ್. ನೋಡಿ ಗೈಸ್, ಕಾಣ್ತಾ ಇದೆ ಅಲ್ಲ. ಈಗ ಫಸ್ಟಿಗೆ ನಾವು ಫೋರ್ಕನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ. ಫ್ರೆಂಡ್ಸ್, ಈಗ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಇದರ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಗ್ಯಾಸಿನ ಮೇಲೆ. ಅದಕ್ಕೀಗ ಇದು ಬೇ ಲೀವ್ಸ್ ಹಾಕುವ. ಬೇ ಲೀವ್ಸ್ ಫ್ರೈ ಆದ ಕೂಡಲೇ ಗರಂ ಮಸಾಲೆಯನ್ನು ಹಾಕುವ. ಅದರ ನಂತರ ಗೈಸ್, ಕಾಣ್ತಾ ಇದೆಯಲ್ಲ, ಪೋರ್ಕ್ ಹಾಕುವ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗ ಚೆಂದಾಗ್ತದೆ. ನೋಡಿ, ಫ್ರೆಂಡ್ಸ್, ಈಗ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡುವ. ಮೇಲೆ ಕೆಳಗೆ ಮಾಡಿ ಸರಿಯಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಇದು ಹಾಕುವ. ಯಾವ್ದು ಗೊತ್ತಂತ, ಉಪ್ಪು ಹಾಕುವ. ಉಪ್ಪು ಹಾಕಿದ ನಂತರ ವಿನೇಗರ್ ಹಾಕುವ. ಫ್ರೆಂಡ್ಸ್, ನಂತರ ನಾವು ಬೆಳ್ಳುಳ್ಳಿ ಹಾಕುವ. ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕುವ. ಈಗ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಪೋರ್ಕು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಮತ್ತೆ ನಾವು ಮಸಾಲೆ ಹಾಕುವ. ಫ್ರೆಂಡ್ಸ್, ಈಗ ನಾವು ಪೋರ್ಕ್ ಪೌಡರ್ ಹಾಕುವ. ಇಷ್ಟು ಹಾಕುವ, ಮನೆಯಲ್ಲೇ ಮಾಡಿದ್ದು. ಇದರಲ್ಲೆಲ್ಲ ಹಾಕಿದ್ದೇನೆ, ಗರಂ ಮಸಾಲ ಎಲ್ಲ ಹಾಕಿ ಮಾಡಿದ್ದೇನೆ. ಫ್ರೆಂಡ್ಸ್, ಸರಿಯಾಗಿ ಈಗ ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತೇನೆ. ಫ್ರೆಂಡ್ಸ್, ಈಗ ಪೋರ್ಕ್ ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಮತ್ತೆ ನೀರುಳ್ಳಿ, ಕೊತ್ತಂಬರಿ ಹಾಕುವ. ನೋಡಿ ಫ್ರೆಂಡ್ಸ್, ಈಗ ಬೇಕಾದಷ್ಟು ನೀರು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು. ನಾವು ಡ್ರೈ ಮಾಡ್ತೇನೆ. ಫ್ರೆಂಡ್ಸ್, ಸರಿಯಾಗಿ ಒಂದು ಸಲ ಮಿಕ್ಸ್ ಕೊಡುವ. ನೋಡಿ ಹೇಗೆ ಎಣ್ಣೆ ಎಲ್ಲ ಬಿಟ್ಟು ಕೊಟ್ಟಿದೆ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಿಂದ ಇದು ಒಂದು ಸಲ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನಾವು ಅದಕ್ಕೆ ಕೊತ್ತಂಬರಿ ಮತ್ತು ನೀರುಳ್ಳಿ ಮತ್ತು ಕೊತ್ತಂಬರಿ ಹಾಕುವ. ನೋಡಿ ಫ್ರೆಂಡ್ಸ್, ಇದನ್ನು ಹಾಕುವ. ನೀರುಳ್ಳಿ ಮತ್ತು ಕೊತ್ತಂಬರಿ ಕಾಣ್ತಾ ಇದೆಯಲ್ಲ, ಇದು ಈಗ ಬೇಯಲಿ. ಮತ್ತೊಂದು ಸಲ ಮಿಕ್ಸ್ ಮಾಡಿ ತೋರಿಸ್ತೇನೆ.